ಕಳಿಸ್ತಿರಲ್ಲ, ಹಾಂ ಹೌದು ಸರ್. ಯಾವುದು ಎಲ್ಲೋ ಬೋರ್ಡದು? ಹೌದು ಸರ್, ಎಲ್ಲ ಬೋದು. ಓಕೆ, ಯಾವುದು ಸರ್ ಮಾಡಲು? 15 ಸರ್. 15. ಹಾಂ, ಓನರ್ ಎಷ್ಟಾಯ್ತು ಸರ್? ನಾವೇ ಸರ್ ಫಸ್ಟ್ ಓನರ್. ಫಸ್ಟ್ ಓನರ್ ನೀವೇನಾ? ಹೌದು. ಓಕೆ, ಎಷ್ಟು ಓಡಿದೆ ಗಾಡಿ? ಗಾಡಿ 140 ಓಡಿದೆ ಸರ್. ಅದು ಮೀಟ್ರ್ ಬಾಕ್ಸು ಹೋಗಿತ್ತು, ಹೊಸದು ಹಾಕ್ಸಿದ್ದೀನಿ ಮೊನ್ನೆ. ಹಾಂ ಹಾಂ. ಹಾಂ ಸರ್. ಪ್ಯೂರ್ ಪೆಟ್ರೋಲಾ, ಎಲ್ ಪಿ ಜಿನ ಇದೆಯಾ? LPG ಇದೆ ಸರ್, LPG ಅಪ್ರೂವಲ್ ಇದೆ. ಅಪ್ರೂವಲ್ ಇದೆಯಾ? ಹಾಂ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು 5 ಸೀಟ್ರು. 5 ಸೀಟ್ರು. ಹಾಂ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಯಲ್ಲಿ? ಟೈರ್ ಎಲ್ಲ 60% ಇದೆ. 4? ಹೌ 4. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಈಗ 5 ಸೀಟ್ರ್ ಅಂದರೆ ಬರೀ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ, ಏನು 7 ಸೀಟ್ರ್ ಇಲ್ಲ, ಟೈಪ್? ಸೀಟ್ ಫಿಟ್ ಮಾಡ್ಸಿದ್ದೀವಿ ಸರ್. 7 ಸೀಟರ್ ಟೈಪ್ ಮಾಡಿಟ್ಟಿದ್ದೀನಿ ಸರ್. ಎಲ್ಲ ಸೀಟ್ ಕವರ್ ಎಲ್ಲ ಹೊಸವು ಸರ್. ಹಾಂ ಗಾಡಿ ಆಯಿಲ್ ಸರ್ವಿಸು ಹಾಂ. ಎಲ್ಲ ಕಂಪ್ಲೀಟ್ ಕಂಡೀಷನ್ನು ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ಸರ್. ಜೆನ್ಯೂನ್ ಗಾಡಿ ಮೊನ್ನೆ. ಹಾಂ ಹಾಂ. ಎಲ್ಲ ಏನಾದ್ರು ಟಚ್ ಅಪ್ ಆಗಿದಾವ? ಏನಿಲ್ಲ ಸರ್. ರೀಪೇಂಟು? ರೀಪೇಂಟ್ ಏನಿಲ್ಲ, ಒರಿಜಿನಲ್ ಪೇಂಟ್ ಸರ್. ಗಾಡಿ ಬಂದಿದ್ದು ಹೆಂಗಿದೆ ಹಂಗಿದೆ. ಸಿಂಗಲ್ ಓನರು, ಒಬ್ಬನೇ ಮೇಂಟೆನೆನ್ಸ್ ಮಾಡಿರೋದು. ಓಕೆ. ತುಂಬ ಚೆನ್ನಾಗಿದೆ ಇಂಜಿನ್, ಗಾಡಿ ಎಲ್ಲ ಚೆಕಪ್ ಮಾಡ್ಕೋಬೋದು. ಶೋರೂಮ್ ಸರ್ವಿಸಾ ಎಲ್ಲ ಹೊರಗಡೆ ಸರ್ವಿಸಾ? ಶೋರೂಮ್ ಸರ್ವಿಸ್ಗಳು ಇರೋ ತನಕ ಶೋರೂಮಲ್ಲಿ ಮಾಡಿಸಿದ್ವಿ ಸರ್ 2 ವರ್ಷ. ಅದಾದ ನಂತರ ಹೊರಗಡೆ ಸರ್ವಿಸ್ ಸರ್. ಓಕೆ, ಈಗ ಗಾಡಿದು ಏನಾದರೂ ಕೆಲಸ ಇದೆಯಾ ಮತ್ತೆ? ಏನು ಕೈ ಇಡಂಗಿಲ್ಲ ಸರ್, ಅಷ್ಟು ಕಂಡೀಷನ್ ಇದೆ ಗಾಡಿ. ಮೊನ್ನೆ ಎಲ್ಲ 15,000 ರೂಪಾಯಿ ಆಯ್ತು, ಎಲ್ಲ ಕೆಲಸ ಮಾಡ್ತಿದ್ದೀನಿ ಕಂಪ್ಲೀಟ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಸಿಸ್ಟಮು, ಸೋನಿ ಸಿಸ್ಟಮ್ಸು, ಹಾಂ. ಸ್ಪೀಕರು, ಟ್ಯೂಟ್ರುಗಳು ಎಲ್ಲ ಶೋರೂಮ್ನಾಗ ಏನು ತಂದು ಹಾಕಿ ಫಿಟ್ ಮಾಡಿದ್ರೆ ಅವತ್ತಿಂದ ಇವತ್ತಿನವರೆಗೂ ಪ್ರಾಬ್ಲಮ್ ಇಲ್ಲ ಸರ್. ಅಷ್ಟು ಚೆನ್ನಾಗಿದೆ ಎಲ್ಲ ಸಿಸ್ಟಮ್ ಎಲ್ಲ. ಓಕೆ, ಬಂಪರು, ಕ್ಯಾರಿಯರು? ಬಂಪರು, ಕ್ಯಾರಿಯರ್ ಎಲ್ಲ ಇದೆ ಸರ್. ಸ್ಟೀಲ್ ಬಂಪರು, ಮಿರರ್ ಕ್ಯಾಪು ಎಲ್ಲ ಕಿಟ್ ಏನಿದೆ ಎಲ್ಲ ಹಾಕಿದೆ ಸರ್. ಓಕೆ, ಇದು ಇಂಜಿನ್ MPF ಅಲ್ಲ? ಹೌದು ಸರ್. ಓಕೆ, ಈ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್? ಏನಿಲ್ಲ ಸರ್, ಲೋನ್ ಇಲ್ಲ. ಫುಲ್ ಕ್ಯಾಶು. FC ಇದೆ. FC ನಿನ್ನೆ 30ಕ್ಕೆ ಮಾಡಿಸ್ಬೇಕಾಯ್ತು ಸರ್. FC ಕೊಡ್ತೀವಿ. ಇನ್ಸೂರೆನ್ಸು ಮಾರ್ಚ್ 4ನೇ ತಾರೀಕುವರೆಗೂ ಇದೆ ಸರ್. ಮಾರ್ಚ್ 4ನೇ ತಾರೀಕು ಅಂದರೆ ಮುಂದಿನ ತಿಂಗಳು 4ನೇ ತಾರೀಕು? ಹೌದೌದು. ಹಾಂ ಹಾಂ. FC ಈಗ ಡ್ಯೂ ಆಗಿದೆಯಾ? FC ನಿನ್ನೆ 30ಕ್ಕೆ ಇತ್ತು, ಡ್ಯೂ ಆಗಿದೆ. ಈಗ ಮಾಡಿಸ್ತೀವಿ ಸರ್, ನಾಳೆ ನಾಡಿದ್ರೆ. ಓಕೆ ಓಕೆ. ಇದು ಟ್ಯಾಕ್ಸು ಮತ್ತು ಪರ್ಮಿಟ್ ಎಲ್ಲ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಷ್ಟು ಬರುತ್ತೆ ಸರ್ ಟ್ಯಾಕ್ಸ್ ಇದು? ಬರೀ 2,000 ಸರ್ ಒಂದು ವರ್ಷಕ್ಕೆ. ವರ್ಷಕ್ಕೆ 2,000? ಹಾಂ ಸರ್. ಓಕೆ, ಯಾವ 800 ರೂಪಾಯಿ. ಯಾವ RTOದಲ್ಲಿರೋದು ಇದು? ಚಿತ್ರದುರ್ಗ RTO. ಚಿತ್ರದುರ್ಗ. ಈ ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್? ಚಳ್ಳಕೆರೆ ತಾಲೂಕು, ಬೊಂಬೇರಳ್ಳಿ ಅಂತ. ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು? ಹಾಂ, ಬೊಂಬೇರಳ್ಳಿ, ಪಾವಗಡ ರೋಡ್ ಸರ್. ಪಾವಗಡ ರೋಡಲ್ಲಿ ಬಂಗೇರಳ್ಳಿನಾ? ಬೊಂಬೇರಹಳ್ಳಿ ಅಂತ ಹೇಳಿ. ದೊಡ್ಡೇರಿ ಆ ಕಡೆ 12 ಕಿಲೋಮೀಟ್ರು ಕ್ರಾಸ್ ಆಗುತ್ತೆ ಸರ್ ಪಾವಗಡ ರೋಡಲ್ಲಿ. ಪಾವಗಡ ರೋಡಲ್ಲಿ ಎಷ್ಟು ದೂರ ಆಗುತ್ತೆ ಚಳ್ಳಕೆರೆಯಿಂದ ಟೋಟಲು? 20 ಕಿಲೋಮೀಟ್ರ್ ಸರ್. 20 ಕಿಲೋಮೀಟ್ರು. ಹಾಂ. ಓಕೆ. ಪಾವಗಡ ಮೇನ್ ರೋಡು. ಹಾಂ. ಪಾವಗಡದಿಂದ ಚಳ್ಳಕೆರೆಯಿಂದ ಬಿಟ್ಟರೆ 8 ಕಿಲೋಮೀಟ್ರ್ ಬಂದು ರೈಟ್ಗೆ ಟರ್ನ್ ಆಗುತ್ತೆ ಸರ್. ಅಲ್ಲಿ ಬೋರ್ಡ್ ಇದೆ ಬೊಂಬೇರಳ್ಳಿ ಅಂತೇಳಿ, 12 ಕಿಲೋಮೀಟ್ರ್. ಓಕೆ, ದೊಡ್ಡೇರಿಯಿಂದ ಬಲಗಡೆ? ಹಾಂ, ದೊಡ್ಡೇರಿ ಬಿಟ್ಟು 1 ಕಿಲೋಮೀಟ್ರ್ ಹೋಗ್ತಿದ್ದಂಗೆ ರೈಟ್ ಸೈಡ್ಗೆ ಟರ್ನ್ ಆಗುತ್ತೆ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ 2.5 ಸರ್. 2.5 ಲಕ್ಷ? ಹಾಂ. 15 ಮಾಡಲಲ್ಲ? ಹೌದು ಸರ್. ಸಿಂಗಲ್ ಓನರ್ ಸರ್, ಫುಲ್ ಕಂಡೀಷನ್ ಗಾಡಿ. ಓಕೆ, ಈಗ FC ನೀವೇ ಮಾಡಿಸ್ಕೊಡ್ತೀರಾ 2.5ರಲ್ಲಿ? ಹೌದು ಸರ್. ಓಕೆ, ಇನ್ನೇನು ಹೆಚ್ಚು ಕಮ್ಮಿ ಆಗುತ್ತಾ? ಸ್ವಲ್ಪ ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಮಾಡಿ ಸರ್, ಯಾಕಂದರೆ ವೈಟ್ ಗಾಡಿ ಮಾತ್ರ ಜೆನ್ಯೂನ್ ಇದೆ ಸರ್. ಒಬ್ಬನೇ ಓನರು, ನಾನೇ ಓಡಿಸ್ತಿರೋದು ತಗೊಂಡಾಗಿನಿಂದ. ಓಕೆ. ಇನ್ನೊಬ್ರು ಕರೆ ಗಾಡಿ ಮುಟ್ಸಿಲ್ಲ, ಅಷ್ಟು ಜೆನ್ಯೂನ್ ಇದೆ ಗಾಡಿ. ಬಂದು ಮುಟ್ಟಿ ನೋಡಿದ್ರೆ ಸಾಕು, ಹಂಗೆ ತಗೊಳ್ಬೇಕು ಗಾಡಿ. ಓಡಿಸಿ ನೋಡಿ ಹಂಗಿದೆ ಗಾಡಿ. ನಾನೇನು ಕಾರ್ ತಗೊಳ್ಬೇಕು ಸರ್, ಅದಕ್ಕಾಗಿ ಕೊಡ್ತಿದ್ದೀನಿ. ಈಗ ಮನೆ ಕಡೆ ಎಲ್ಲ ಮಾರಬೇಡ ಅಂತಾರೆ, ಚೆನ್ನಾಗಿ ಆಗಿ ಬಂದಿದೆ ಅಂತ. ಕಾರ್ ತಗೊಳಕ್ಕೋಸ್ಕರ ಕೊಡ್ತಿದ್ದೀನಿ ಸರ್ ಅಷ್ಟೇ. ಓಕೆ, ಈಗ ಅದೇ ಸರ್, ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ 2015 ಮಾಡಲು 2.5 ಅಂದ್ರಲ್ಲ? ಹಾಂ ಸರ್, ಸಿಂಗಲ್ ಓನರ್ ಸರ್. ನಾನೇ RTO ಓನರು, ಒಬ್ಬನೇ ಮೇಂಟೆನೆನ್ಸ್. ಗಾಡಿ ಕೆಲಸದಲ್ಲಿ ಪಿನ್ ಟು ಪಿನ್ ಎಣ್ಣೆಯನ್ನು ಕೈ ಇಕ್ಕಂಗಿಲ್ಲ ಸರ್, ಹಂಗಿದೆ ಗಾಡಿ. ಅಷ್ಟು ಸಖತ್ತಾಗಿದೆ. ಓಕೆ, ಅಲ್ಲ ಅದೇ ರೇಟಲ್ಲಿ ವೈಟ್ ಬೋರ್ಡ್ ಎಲ್ಲ ಗಾಡಿ ಸಿಗ್ತವೆ, ಹಂಗಾಗಿ ಇದು ಎಲ್ಲೋ ಬೋರ್ಡ್ ಅಲ್ವಾ?
ಹಾಂ ನೋಡಿ ಕಮ್ಮಿ ಮಾಡಿ, ಓಕೆನಾ? ಸಿಂಗಲ್ ಓನರ್ ಅಲ್ಲ ಸರ್, ಹ್ಞೂ 2ನೇ ಓನರ್ 3ನೇ ಓನರ್ ಅಲ್ಲ, ಸೀಟ್ ಕವರ್ ಎಲ್ಲ ಹೊಸವು. ಹ್ಞೂ ಗಾಡಿ ನೋಡಿದ್ರೆ ಬಿಟ್ಟು ಹೋಗಲ್ಲ ಸರ್ ಕಸ್ಟಮರ್, ಹಂಗಿದೆ ಗಾಡಿ. ಓಕೆ. ಲೋನ್ ಆಪ್ಷನ್ಸ್ ಯಾರಿಗಾನ ಕೊಡ್ತೀರಾ? ಲೋನ್ ಆಪ್ಷನ್ಸ್ ಇಲ್ಲ ಸರ್, ಫುಲ್ ಕ್ಯಾಶ್. ಫುಲ್ ಕ್ಯಾಶ್ ಅಲ್ಲ, ಅಕಸ್ಮಾತ್ ಹ್ಞೂ ಸರ್. ಯಾರಾದರೂ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಲೋನ್ ಮಾಡಿಸ್ಕೊಂತೀವಿ ಅಂತ ಹೇಳಿದ್ರೆ ಟೈಮ್ ಕೊಡ್ತೀರಾ? ಆ ಥರ ಬರಲಿ ಸರ್, ನೋಡೋಣ ನಮ್ಮ ಲೋಕಲ್ಲರು ಯಾರನ್ನ. ಹಾಂ. ಹ್ಞೂ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ತೊಗೊಬೋದು ವೀಕ್ಷಕರೇ. ಅವರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸಿದ್ರೆ ಥ್ಯಾಂಕ್ ಯು.